ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ಯಾರಿಗೆಲ್ಲ ತುಂಬಾ ಬಿಳಿ ಕೂದಲು ಸಮಸ್ಯೆ ಇದೆ ಹಾಗೂ ಯಾರಿಗೆಲ್ಲ ಕೆಮಿಕಲ್ ಬಳಸೋದು ಇಷ್ಟ ಇಲ್ಲ ಅಂಥವರಿಗೆ ಮುಖ್ಯವಾಗಿರುವಂಥ ಈ ಒಂದು ವಿಡಿಯೋದ ವೀಕ್ಷಕರೇ, ನ್ಯಾಚುರಲಿ ನಾವು ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬಹುದು. ಅದು ಕೂಡ ಯಾವುದೇ ಒಂದು ರಾಸಾಯನಿಕ ಇಲ್ಲದೆ ಮನೆಯಲ್ಲೇ ತಯಾರಿಸಿ ಹಚ್ಕೊಂಡ್ರೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗಲೂ ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ. ಆ ಒಂದು ರೆಮಿಡಿನ ಯಾವ ರೀತಿ ಆದಂಥ ಮಾಡ್ಕೊಳ್ಳೋದು ಅಂತ ವೀಕ್ಷಕರೇ, ಬನ್ನಿ ತಡ ಮಾಡ್ತೀನಿ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಅದ್ರಗೋಸ್ಕರ ನೋಡಿ, ಇಲ್ಲೊಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ಒಂದು ಫುಲ್ ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ. ಫಿಲ್ಟರ್ ವಾಟರ್, ಕುಡಿಯೋ ನೀರನ್ನು ಹಾಕಿದ್ದೀನಿ ವೀಕ್ಷಕರೇ. ಇಲ್ಲಿ ನಾನು ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಇವಾಗ ನೋಡಿ, ನೀರು ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು, ಒಂದು 5 ನಿಮಿಷಗಳ ಕಾಲ. ಆಮೇಲೆ ನೀರು ಬಿಸಿ ಆದಮೇಲೆ ಇದರಲ್ಲಿ ಏನು ಹಾಕ್ತೀನಿ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ವೀಕ್ಷಕರೇ, ಇದರಲ್ಲಿ ಇವಾಗ ನಾನು ಹಾಕ್ಕೊತಾ ಇರೋವಂಥದ್ದು ಇನ್ಸ್ಟೆಂಟ್ ಆಗಿರೋವಂಥದ್ದು ಬ್ರೂ ಕಾಫಿಯಲ್ಲಿ ತುಂಬಾ ಪೋಷಕಾಂಶ ಇರುತ್ತೆ ವೀಕ್ಷಕರೇ. ಇದರಲ್ಲಿರ್ತಕ್ಕಂಥ ಕ್ಯಾಫಿನ್ ನಮ್ಮ ಕೂದಲನ್ನು ಒಂದು ನ್ಯಾಚುರಲಿ ಡೈ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ. ಜೊತೆಗೆ ಕೂದಲು ತುಂಬಾ ಡ್ಯಾಮೇಜ್ ಆಗಿದ್ದಾವೆ, ಡ್ರೈ ಆಗಿ ಫ್ರೀಝಿ ಆಗಿದ್ದಾವೆ ಅಂದರೆ ಅದನ್ನು ಸಹ ಈ ಒಂದು ಕಾಫಿ ಏನು ಮಾಡುತ್ತೆ ಅಂದರೆ ಕಡಿಮೆ ಮಾಡುತ್ತೆ. ನಿಮ್ಮ ಹತ್ರ ಯಾವ ಒಂದು ಬ್ರ್ಯಾಂಡ್ ಕಾಫಿ ಇದೆ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕ್ತೀನಿ, ಅದು ಏನಂತ ಕೂಡ ನಿಮ್ಮನ್ನು ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ. ಸೊ ಇವಾಗ ನೆಕ್ಸ್ಟ್ ಹಾಕಿರುವಂಥದ್ದು ನಾನು ಟೀ ಪೌಡರ್ ವೀಕ್ಷಕರೇ. ಟೀ ಪೌಡರ್ ಟೀ ಮಾಡೋಕ್ಕೆ ಮನೆಯಲ್ಲಿ ಬಳಸ್ತೀವಲ್ವ, ಅದನ್ನು ಹಾಕ್ಕೊಳ್ಬೇಕು. ಟೀ ಪುಡಿ ಸಹ ಅಷ್ಟೇ ಕೂದಲ ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದು ವೀಕ್ಷಕರೇ. ಇದರಲ್ಲಿರ್ತಕ್ಕಂಥ ಟೈಟನ್ ನಮ್ಮ ಕೂದಲ ಆರೈಕೆನ ಚೆನ್ನಾಗಿ ರೀತಿಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇಲ್ಲಿ ಕೂದಲನ್ನ ಕಪ್ಪು ಮಾಡ್ಬೋದು ಅಂದಾಗ ವೀಕ್ಷಕರೇ, ಆಮ್ಲ ಪೌಡರ್ ನಾನು ಬಳಸ್ತೀನಿ, ಅಂದರೆ ನೆಲ್ಲಿಕಾಯಿ ಪುಡಿನ ಸಹ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಇವಾಗ ಎಲ್ಲನೂ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ವೀಕ್ಷಕರೇ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ, ಅದು ಏನಂತ ಕೂಡ ನೋಡ್ಕೊಂಡು ಹೋಗಿ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ, ಅಂದರೆ ನಿಮಗೆ ಅರ್ಥ ಆಗೋಲ್ಲ. ಇಲ್ಲ ಅಂದರೆ ಮತ್ತೆ ಹಾಫ್ ಇನ್ಫಾರ್ಮೇಷನ್ ತೊಗೊಂಡು ನೀವು ಅಪ್ಲೈ ಮಾಡ್ಕೋತೀರಾ, ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇದು ಚೆನ್ನಾಗಿ ಇವಾಗ ಬಾಯ್ಲ್ ಆಗ್ತಾಯಿದೆ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದು ಕೂಡ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಇಂಪಾರ್ಟೆಂಟು ವೀಕ್ಷಕರೇ. ಕೂದಲು ಬಿಳಿ ಆಗಿರೋದಕ್ಕೂ ಜೊತೆಗೆ ಕೂದಲು ತುಂಬಾ ಅನ್ಹೆಲ್ದಿ ಆಗಿರೋದಕ್ಕೂ ಕಾರಣವಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಮೆಂತ್ಯಕಾಳು ಹಾಕೋತಾ ಇದ್ದೀನಿ. ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಐರನ್ ಅಂಶ ಇರುತ್ತೆ ವೀಕ್ಷಕರೇ. ನಿಕೋಟಿನಿಕ್ ಆ್ಯಸಿಡ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರೀಸ್ ಕೂಡ ಇದರಲ್ಲಿ ಇರುತ್ತೆ. ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ಒಂದು ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಹರ್ಬ್ ಅಂತಲೇ ಹೇಳ್ಬೋದು. ಎಲ್ಲವನ್ನು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ವೀಕ್ಷಕರೇ. ಹಾಕಿರುವಂಥ ಇಂಗ್ರೀಡಿಯೆಂಟ್ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ಒಂದು ರೆಮಿಡಿನ ವೀಕ್ಷಕರೇ ನೀವು 2ರಿಂದ 3 ಸಲ ಟ್ರೈ ಮಾಡ್ಕೊಂಡು ನೋಡಿ, ಮತ್ತು ನಿಮಗೆ ಬಿಳಿ ಕೂದಲು ಸಮಸ್ಯೆ ಕಾಡೋದಿಲ್ಲ. ಅಷ್ಟು ನ್ಯಾಚುರಲ್ ವೇನಲ್ಲಿ ಇದು ಏನು ಮಾಡುತ್ತೆ ಅಂದರೆ ನಿಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ ವೀಕ್ಷಕರೇ. ಸೊ ಯಾವುದೇ ಒಂದು ರೆಮಿಡಿ ಆಗಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದೇ ಸಲ ಯೂಸ್ ಮಾಡಿ ರಿಸಲ್ಟ್ ಯಾರಿಗೂ ಕೂಡ ಸಿಗೋದಿಲ್ಲ ವೀಕ್ಷಕರೇ. ಕೆಮಿಕಲ್ ಡೈಸ್ ಏನು ಮಾಡುತ್ತವೆ ಅಂದರೆ ಇನ್ಸ್ಟೆಂಟ್ ಆಗಿರೋ ರಿಸಲ್ಟ್ ಕೊಡುತ್ತವೆ, ಆದರೆ ಅದರಿಂದ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಹೇರ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಒಂದು ಬಿಳಿ ಕೂದಲು ಸ್ಥಾನದಲ್ಲಿ ಮತ್ತು 4 ಬಿಳಿ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಹಾಗಾಗಿ ಆಯುರ್ವೇದಕ್ಕೆ ಬಳಸಬೇಕು, ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ. ಅದು ಏನಾಗುತ್ತೆ ಅಂದರೆ ನಮಗೆ ರಿಸಲ್ಟ್ ಕೊಡುತ್ತೆ ವೀಕ್ಷಕರೇ. ಅದು ಕೂಡ ನ್ಯಾಚುರಲಿ, ಜೊತೆಗೆ ಯಾವುದೇ ಒಂದು ಹಾರ್ಮ್ ಕೂಡ ಇಲ್ಲಿ ನಮಗೆ ಆಗೋದಿಲ್ಲ. ಡಿಕಾಷನ್ ಬಾಯ್ಲ್ ಆಗಿ ಚೆನ್ನಾಗಿ ಇದನ್ನು ತಣ್ಣಗಾಗಿ ಇಟ್ಟಿದ್ದೆ ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ಡೈ ಪ್ರಿಪರೇಷನ್ ಮಾಡ್ಕೊಳ್ಳೋಗೋಸ್ಕರ ಇಲ್ಲಿ ನೋಡಿ, ನಾನು ಆ ಒಂದು ಡಿಕಾಷನವನ್ನು ಇದರಲ್ಲಿ ಸೋರಿಸ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ. ನೋಡಿ, ನಾನು ಒಂದು ಫುಲ್ ಗ್ಲಾಸಷ್ಟು ಹಾಕಿದ್ದೀನಿ, ಅದು ಅರ್ಧ ಗಂಟೆನೂ ಕಡಿಮೆ ಆಗಿದೆ ವೀಕ್ಷಕರೇ. ಸೊ ಈ ಒಂದು ಪವರ್ಫುಲ್ ಟಾನಿಕ್ನಲ್ಲಿ ಇವಾಗ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ವೀಕ್ಷಕರೇ. ನೋಡಿ, ಇವಾಗ ನಾನು ಇದರಲ್ಲಿ ಹಾಕ್ತಾ ಇರುವಂಥದ್ದು ಕಲೋಂಜಿ ಪುಡಿ ವೀಕ್ಷಕರೇ. ಕಲೋಂಜಿ ಪುಡಿ ಅಂದರೆ ವೀಕ್ಷಕರೇ, ಇದನ್ನು ನೈಜೀರಿಯಾ ಸೀಡ್ ಕೂಡ ಅಂತಾರೆ. ಇದು ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಇದನ್ನು ನೀವು ಯಾವುದೇ ಒಂದು ಕಿರಾಣ ಅಂಗಡಿಯಲ್ಲಿ ಅಥವಾ ಆಯುರ್ವೇದ ಶಾಪ್ನಲ್ಲಿ ಅಥವಾ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ವೀಕ್ಷಕರೇ.
ಈ ಒಂದು ಆಯಿಲ್ನ ಹಚ್ಕೊಳ್ಳೋದ್ರಿಂದ ತುಂಬಾ ಲಾಭ ಇದೆ ವೀಕ್ಷಕರೇ. ಇವಾಗ ನೋಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನಿಲ್ಲಿ ಭೃಂಗರಾಜ್ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಭೃಂಗರಾಜನ್ನ ಕನ್ನಡದಲ್ಲಿ ಕೇಶರಾಜ ಕೂಡ ಅಂತಾರೆ. ಇದನ್ನು ಕೂದಲು ಆರೈಕೆ ಸಲುವಾಗಿ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ ವೀಕ್ಷಕರೇ. ಇದರಿಂದ ನಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ಪು ಮಾಡ್ಕೊಳ್ಬಹುದು, ಜೊತೆಗೆ ಡ್ಯಾಮೇಜ್ ಆಗಿರುವಂಥ ಕೂದಲನ್ನ ನಾವು ರಿಪೇರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಅದರಲ್ಲಿ ನಾನು ಇವಾಗ ಶಿಕಾಕಾಯಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹಳೆ ಕಾಲದಲ್ಲಿ ಶಿಕಾಕಾಯಿನ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾಯಿದ್ರು ವೀಕ್ಷಕರೇ. ಇದರಿಂದ ನಮ್ಮ ಕೂದಲು ಜಾಸ್ತಿ ಹೊತ್ತು ಕಪ್ಪಗಿರುತ್ತವೆ. ಸೊ ಹಾಗಾಗಿ ನೋಡಿ ಇಲ್ಲಿ ನಾನು ಶಿಕಾಕಾಯಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೋತಾ ಇದ್ದೀನಿ. ಅದು ಒಂದು ವೀಕ್ಷಕರೇ ಇಲ್ಲಿ ನಾನು ಕರಿಬೇವಿನ ಪೌಡರ್ ವೀಕ್ಷಕರೇ. ಕರಿಬೇವು ಪೌಡರ್ ಕೂಡ ಆನ್ಲೈನ್ ಸಿಗುತ್ತೆ. ಇಲ್ಲಾಂದರೆ ಕರಿಬೇವನ್ನ ಒಣಗಿಸ್ಕೊಂಡು ನಾವು ಪೇಸ್ಟ್ ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಸಾಕು. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಪ್ರೀಮೇಚರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ ಕರಿಬೇವು, ಜೊತೆಗೆ ಕೂದಲು ಆರೈಕೆ ಚೆನ್ನಾಗಿ ಬೆಳೆಸುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಒಂದು ಕೂಡ ಗಂಟು ಲಂಪ್ಸು ಏನಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಳ್ಳೋ ಮೊದಲು ಶಾಂಪೂಯಿಂದ ಮೊದಲೇ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಆಮೇಲೆ ಚೆನ್ನಾಗಿ ಇದನ್ನು ಎಲ್ಲ ಕಡೆಯೂ ಅಪ್ಲೈ ಮಾಡಿಕೊಂಡು 1-2 ಗಂಟೆಗಳ ಕಾಲ ಬಿಡಬೇಕಾಗುತ್ತೆ ವೀಕ್ಷಕರೇ. ಮಿನಿಮಮ್ 2 ಅವರ್ಸ್ ಬಿಡಲೇಬೇಕು. ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಈ ಒಂದು ಆಯಿಲ್ನ ವೀಕ್ಷಕರೇ ಚಿಕ್ಕ ಮಕ್ಕಳಾಗಲಿ, ಟೀನೇಜರ್ಸ್ ಆಗಲಿ ಅಥವಾ ವಯಸ್ಸಾದವರು ಇರಲಿ, ಪ್ರತಿಯೊಂದು ಏಜರ ಜನರು ಇದನ್ನು ಹಚ್ಕೋಬಹುದು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ನಲ್ಲಿ ಬಳಸಲಿಲ್ಲ, ನೈಸರ್ಗಿಕ ಆಗಿರುವಂಥ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ಮ್ಯಾಜಿಕಲ್ ಆದಂಥ ಹೇರ್ ಪ್ಯಾಕ್ನ ರೆಡಿ ಮಾಡಿದ್ದೀನಿ. ಸೊ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು 1-2 ಗಂಟೆಗಳ ಕಾಲ ಬಿಟ್ಟರೆ ಸಾಕು ವೀಕ್ಷಕರೇ. ಎಷ್ಟು ಬೆಣ್ಣೆ ರೀತಿಯಾಗಿ ಈ ಒಂದು ಪ್ಯಾಕ್ ರೆಡಿಯಾಗಿದೆ ಅಂತೆಲ್ಲ ನೋಡ್ಕೊಳ್ಬೋದು. ಸೊ ಇಟ್ಕೊಂಡು ತಲೆ ಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಬೆಸ್ಟ್ ಆದಂಥ ರಿಸಲ್ಟ್ ಪಡ್ಕೋತೀರಾ. ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಇದೇ ರೆಮಿಡಿನ ಬಳಸಿರಿ. ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.